ದೇವುಡು ಅವರ ಮಹಾಬ್ರಾಹ್ಮಣ 51ನೆಯ ತರಂಗ. ಮರುದಿನ ಯಥಾಕಾಲದಲ್ಲಿ ಸಭೆಯು ಸೇರಿತು. ಹಿಂದಿನ ದಿನ ಅಧ್ಯಕ್ಷರಾದ ಭಗವಾನ್ ಪಿಪ್ಪಲಾದರು ಇಂದಿನ ದಿನವೂ ಅಧ್ಯಕ್ಷರಾಗಬೇಕೆಂದು ಭಗವಾನ್ ನಚಿಕೇತರು ಕೋರಿದರು. ಭಗವಾನ್ ಪಿಪ್ಪಲಾದರು ಎದ್ದು ಸದಸ್ಯರಿಗೆ ನಮಃ. ನಿನ್ನೆಯ ದಿನ ಒಂದು ವಿಶೇಷವಾಯಿತು. ನಾನು ಸಾಯಂ ಹೋಮವನ್ನು ಪೂರೈಸಿಕೊಂಡು ಕುಳಿತಿರುವಾಗ ಶ್ರುತಿ ಭಗವತಿಯು ಬಂದು, ವತ್ಸ, ನನಗೊಂದು ವರ ಬೇಕು ಎಂದಳು. ಯಥಾವಿಧಿಯಾಗಿ ಅರ್ಚಿಸಿ ಆಗಬಹುದು ಎಂದರು. ನಿನ್ನಲ್ಲಿರುವ ಆಪೋಜ್ಯೋತಿರ್ವಿದ್ಯವನ್ನು ವಿಶ್ವಾಮಿತ್ರನಿಗೆ ದಾನ ಮಾಡು ಎಂದು ಅಪ್ಪಣೆ ಮಾಡಿದಳು. ಅದರಂತೆ ಈ ದಿನ ತಾನೇ ಭಗವಾನ್ ವಿಶ್ವಾಮಿತ್ರರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಕರೆದುಕೊಂಡು ಬಂದು ಅವರಿಗೆ ಈ ವಿದ್ಯೆಯನ್ನು ಒಪ್ಪಿಸಿದೆನು. ಆದ್ದರಿಂದ ಅವರೂ ನಾನು ಒಂದೇ ಅಂತಸ್ತಿನವರಾದೆವು. ಹೀಗಿರಲು ನಿನ್ನೆಯ ದಿನ ಸಭೆಯವರು ಅಪ್ಪಣೆ ಮಾಡಿದಂತೆ ಪರೀಕ್ಷೆಯು ನಡೆಯುವುದಕ್ಕೆ ನಾನು ಸರಿಯಾದ ಸಾಧನವಲ್ಲ. ಅವರನ್ನು ಪರೀಕ್ಷಿಸಬೇಕಾದ ಅವಶ್ಯಕತೆ ನನಗಿಲ್ಲ. ಕ್ಷಮಿಸಬೇಕು. ಬ್ರಹ್ಮರ್ಷಿತ್ವವನ್ನು ಒಪ್ಪಿಕೊಳ್ಳುವುದು ಮಾತ್ರವಾದರೆ ನಾನು ಅಧ್ಯಕ್ಷನಾಗಲು ಅಡ್ಡಿಯಿಲ್ಲ ಎಂದರು. ಸಭೆಯವರು, ಭಗವಾನರು ಹೇಳಿದುದು ಸರಿ, ಮತ್ತೊಬ್ಬರನ್ನು ಅಧ್ಯಕ್ಷರನ್ನು ಮಾಡಿ ಎಂದರು. ಎಲ್ಲರೂ ಭಗವಾನ್ ಯಾಜ್ಞವಲ್ಕ್ಯರು ಎಂದರು. ಅವರು ಎದ್ದು, ಅರ್ಧ ತಿಳಿದು ಅರ್ಧ ತಿಳಿಯದೇ ಇರುವಲ್ಲಿ ಪರೀಕ್ಷೆಯು ನಡೆಯಬೇಕು. ನನಗೆ ವಿಶ್ವಾಮಿತ್ರರು ಬ್ರಹ್ಮರ್ಷಿಗಳು ಎಂಬ ವಿಷಯದಲ್ಲಿ ಎಳ್ಳಷ್ಟೂ ಅಪನಂಬಿಕೆ ಇಲ್ಲ. ನೋಡುತ್ತಿದ್ದ ಹಾಗೆಯೇ ಈತನು ಧರ್ಮಜ್ಞನು, ಈತನು ಬ್ರಹ್ಮಜ್ಞನು ಎಂಬುದು ಆತ್ಮಕ್ಕೆ ಅರಿಕೆಯಾಗದಿದ್ದರೆ ಮತ್ತಾವ ಪರೀಕ್ಷೆಯು ಅದನ್ನು ಅರಿಕೆಗೆ ತರಬಲ್ಲದು? ಅದರಿಂದ ಪರೀಕ್ಷೆಯು ಬೇಕಿಲ್ಲ ಎನ್ನುವವನು ನಾನು ಎಂದು ಸುಮ್ಮನಾದರು. ಮತ್ತೆ ಭಗವಾನ್ ನಚಿಕೇತರೇ ಏಕಾಗಬಾರದು ಎಂದರು. ಇನ್ನೊಬ್ಬರು ಭಗವಾನರು ಎದ್ದು, ಭಗವಾನ್ ಪಿಪ್ಪಲಾದರೂ ಯಾಜ್ಞವಲ್ಕ್ಯರೂ ಏನು ಕಾರಣಗಳಿಂದ ಅಧ್ಯಕ್ಷ ಪದವಿಯನ್ನು ಅಂಗೀಕರಿಸಲಿಲ್ಲವೋ ಆ ಎರಡೂ ಕಾರಣಗಳು ನನ್ನಲ್ಲುಂಟು. ಅದರಿಂದ ನಮಗೂ ಆ ಸ್ಥಾನಕ್ಕೂ ದೂರ ಎಂದರು. ಭಗವಾನ್ ವಾಮದೇವರು ಭರತ ಕುಲಭೂಷಣರು, ಅಗ್ನಿದೇವನ ಕೃಪೆಯಿಂದ ರಹಸ್ಯ ವಿದ್ಯೆಗಳನ್ನು ಪಡೆದವರು. ಅಲ್ಲದೆ ಭಗವಾನ್ ವಸಿಷ್ಠರ ಪಟ್ಟಶಿಷ್ಯರು. ಅವರಾಗಲಿ ಎಂದು ಇನ್ನೊಂದು ಸಲಹೆಯೂ ಬಂದಿತು. ಭಗವಾನ್ ವಾಮದೇವರಿದ್ದು, ನಾವೂ ಪಿಪ್ಪಲಾದ ನಚಿಕೇತರಂತೆ ವಿಶ್ವಾಮಿತ್ರರಿಗೆ ನಮ್ಮ ವಿದ್ಯೆಯನ್ನು ಒಪ್ಪಿಸಿರುವವರು. ಅದರಿಂದ ನಾವು ಇಲ್ಲಿಯೇ ಇರಬೇಕು ಎಂದರು. ಕೊನೆಗೆ ಸರ್ವಾನುಮತಿಯಿಂದ ಭಗವತಿ ಗಾರ್ಗಿಯವರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. ಸಭೆಯು ಆಕೆಯು ಹೇಳಿದ ಪರೀಕ್ಷಾಪೂರ್ವಕವಾಗಿ ಎಂಬ ಮಾತನ್ನು ಒಪ್ಪಿತು. ಆದರೆ ಪರೀಕ್ಷೆಯು ಯಾರಿಂದ ನಡೆಯಬೇಕು ಎಂಬ ವಿಷಯದಲ್ಲಿ ಬಲು ದೊಡ್ಡ ಚರ್ಚೆಯಾಯಿತು. ಕೊನೆಗೆ ಸಪ್ತರ್ಷಿಗಳಲ್ಲಿ ಒಬ್ಬರಿಂದಲೇ ನಡೆಯಬೇಕು ಎಂದು ಗೊತ್ತಾಯಿತು. ಸರ್ವರೂ ಈ ಪರೀಕ್ಷೆಯು ವಸಿಷ್ಠರಿಂದಲೇ ನಡೆಯಬೇಕು ಎಂದು ಒಪ್ಪಿದರು. ಒಬ್ಬರು ವಸಿಷ್ಠರಿಗೆ ವಿಶ್ವಾಮಿತ್ರರ ಮೇಲೆ ಕೊಂಚ ಕೋಪವಿರಬಹುದು ಎಂದು ವಸಿಷ್ಠ ಪುತ್ರ ಪ್ರಸಂಗವನ್ನು ಎತ್ತಿದರು. ಭಾಗೀರಥಿಗಿಂತಲೂ ಶಾಂತರು ಅವರು. ಅವರಿಗೆ ಅದು ನೆನಪಿನಲ್ಲಿಯೂ ಇರುವುದಿಲ್ಲ. ಇದ್ದರೂ ಪೃಥ್ವಿಗಿಂತ ಕ್ಷಮಾವಂತರಲ್ಲವೇ ಅವರು ಎಂದು ಉತ್ತರವೂ ಬಂತು. ಬಹುಶಃ ವಸಿಷ್ಠರು ವಿಶ್ವಾಮಿತ್ರರಿಗೆ ಅನುಕೂಲವಾಗಿರಬಹುದು. ಅವರ ದುಃಖವನ್ನು ಕಳೆಯುವುದರಲ್ಲಿ ಇವರೂ ಭಾಗವಹಿಸಿದ್ದರು ಅಲ್ಲವೇ ಎಂದು ಇನ್ನೊಬ್ಬರು ಕೇಳಿದರು. ಸಭೆಯು ಮತ್ತೆ ಏಕಕಂಠವಾಗಿ ಭಗವಾನ್ ವಸಿಷ್ಠರು ರಾಗದ್ವೇಷ ವಶರಾಗುವರು ಎನ್ನುವುದು, ಗಾಳಿಯು ಹಿಮವತ್ಪರ್ವತವನ್ನು ಹಾರಿಸಿಕೊಂಡು ಹೋಯಿತು ಎನ್ನುವುದು ಎರಡೂ ಒಂದೇ ಎಂದಿತು. ಕೊನೆಗೆ ಸಭೆಯು ಎರಡು ಸೂಚನೆಗಳನ್ನು ಅಂಗೀಕರಿಸಿತು. ಮೊದಲನೆಯದು, ಈ ಪರಿಷತ್ತು ವಿಶ್ವಾಮಿತ್ರರ ಬ್ರಹ್ಮರ್ಷಿತ್ವವನ್ನು ವಸಿಷ್ಠ ಮುಖವಾಗಿ ಅಂಗೀಕರಿಸುತ್ತದೆ. ಎರಡನೆಯದಾಗಿ, ಇನ್ನು ಮುಂದೆ ವಿಶ್ವಾಮಿತ್ರರನ್ನು ಭಗವಾನ್ ಎಂದು ಸಂಬೋಧಿಸತಕ್ಕದ್ದು. ಭಗವಾನ್ ವಸಿಷ್ಠರಿಗೆ ಈ ವಿಷಯವನ್ನು ತಿಳಿಸುವವರು ಯಾರು ಎಂಬುದು ಚರ್ಚೆಗೆ ಬಂತು. ಕೊನೆಗೆ ಹಿರಿಯರೆಲ್ಲರೂ ಭಗವಾನರು ಅಗ್ನಿಮುಖದಿಂದ ಬಂದರೆ ಒಪ್ಪುವರಲ್ಲದೆ ಇನ್ನು ಯಾರು ಹೇಳಿದರೂ ಕೇಳುವುದಿಲ್ಲ. ಅದರಿಂದ ಭಗವಾನ್ ಯಾಜ್ಞವಲ್ಕ್ಯರು
ಅಗ್ನಿಮುಖರಾಗಿ ಈ ವೃತ್ತಾಂತವನ್ನು ವಸಿಷ್ಠರಿಗೆ ತಿಳಿಸುವುದು ಎಂದು ಗೊತ್ತು ಮಾಡಿದರು. ಸಭಾ ವಿಸರ್ಜನವಾಯಿತು. ಭಗವಾನ್ ನಚಿಕೇತರು ಅಲ್ಲಿ ನೆರೆದಿದ್ದವರಿಗೆಲ್ಲರಿಗೂ ಯಥಾವಿಧಿಯಾಗಿ ಅರ್ಚನಾದಿಗಳನ್ನು ಸಲ್ಲಿಸಿದರು. ಎಲ್ಲರೂ ಭಗವಾನರ ಆಶ್ರಮದಲ್ಲಿ ಪರಿಷತ್ತಿಗಾಗಿ ನಡೆದಿದ್ದ ವಿತರಣೆಗಳನ್ನು ಕೊಂಡಾಡುತ್ತಾ ಅವರೆಲ್ಲರನ್ನೂ ಬೀಳ್ಕೊಂಡು ಹಿಂದಿರುಗಿದರು. ಆ ಪರಿಷತ್ತಿಗೆ ಬಂದಿದ್ದವರೆಲ್ಲರೂ ಭಗವಾನ್ ವಿಶ್ವಾಮಿತ್ರರನ್ನು ಒಬ್ಬೊಬ್ಬರಾಗಿ ಕಂಡು ಕುಶಲ ಪ್ರಶ್ನೆಗಳನ್ನು ಮಾಡಿ ತಮ್ಮ ತಮ್ಮ ಅಭಿವಂದನಗಳನ್ನು ಸಮರ್ಪಿಸಿ ತೆರಳಿದರು. ಭಗವತೀ ಗಾರ್ಗಿಯು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದರು. ಭಗವಾನರು ನನ್ನಲ್ಲಿ ಪ್ರಸನ್ನರಾಗಿರುವರಾದರೆ ನನಗೊಂದು ವರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದರು. ಭಗವತಿಯವರ ಅಪ್ಪಣೆಯನ್ನು ಶ್ರುತಿ ಭಗವತಿಯ ಅಪ್ಪಣೆಯೆಂದು ಶಿರಸ್ಸಿನಲ್ಲಿ ಧರಿಸಿ ಮಾಡುತ್ತೇನೆ. ದೇವ, ಇನ್ನು ಮುಂದೆ ಬ್ರಾಹ್ಮಣ್ಯ ಸಾಧನೆಯು ಸುಲಭವಾಗುವಂತೆ ಏನಾದರೂ ಒಂದು ಉಪಾಯವನ್ನು ಕಲ್ಪಿಸಬೇಕು. ಬರುತ್ತಾ ಕಾಲಾನುಗುಣವಾಗಿ ಶಕ್ತಿ ಶ್ರದ್ಧಾ ಸಾಮರ್ಥ್ಯಗಳು ಹ್ರಸ್ವವಾಗುತ್ತಾ ಬರುವು. ಆಗ ತಮ್ಮಂತೆ ದೀರ್ಘ ತಪಸ್ಸು ಮಾಡುವವರೇ ಇಲ್ಲವಾಗುವರು. ಬ್ರಾಹ್ಮಣ್ಯವು ಖಿಲವಾಗುವುದು. ಅದರಿಂದ ಸುಲಭ ಸಾಧ್ಯವಾದ ಒಂದು ಕಲ್ಪವು ಏರ್ಪಡಬೇಕು. ಅದನ್ನು ಇನ್ನು ಯಾರೂ ಮಾಡುವಂತಿಲ್ಲ, ತಾವೇ ಮಾಡಬೇಕು. ಇದು ಸಾಮಾನ್ಯವಾದ ಕೋರಿಕೆಯಲ್ಲ. ಆಗಲಿ, ದೇವತೆಗಳು ಇರುವರಲ್ಲ, ಈ ಬ್ರಹ್ಮಾಂಡದ ಆಡಳಿತವೆಲ್ಲ ಅವರಿಗೆ ಸೇರಿದುದು. ತಮ್ಮ ಕೋರಿಕೆಯನ್ನು ನೆರವೇರಿಸುವುದು ಅವರಿಗೆ ಭಾರವಲ್ಲ. ಆಗಲಿ, ನನ್ನ ತಪಸ್ಸರ್ವವನ್ನು ವಿನಿಯೋಗಿಸಿಯಾದರೂ ದೇವತೆಗಳನ್ನು ಪ್ರಾರ್ಥಿಸುವೆನು. ಪ್ರಯತ್ನ ಶೈಥಲ್ಯವಿಲ್ಲದಂತೆ ನೋಡಿಕೊಳ್ಳುವುದು ನನ್ನ ಕೆಲಸ. ಇದರ ಮೇಲೆ ಏನು ಹೇಳಲಿ? ಭಗವಾನರು ನನಗೆ ಕೊಟ್ಟಿರುವುದು ವರ. ವಾಚಕ್ನವಿಯು ಹಠಮಾರಿ ಎಂಬುದು ಲೋಕವಿದಿತವಾದ ವಿಷಯ. ಇವೆರಡೂ ನೆನಪಿನಲ್ಲಿರಲಿ. ದೇವ, ಇದೋ ನನ್ನ ತಪಸ್ಸೆಲ್ಲವನ್ನೂ ತಮಗೆ ಧಾರೆ ಎರೆಯುವೆನು. ಲೋಕವೆಲ್ಲವೂ ಬ್ರಾಹ್ಮಣವಾಗಲಿ, ಅದಕ್ಕೇನು ಮಾಡಬೇಕೋ ಮಾಡೋಣವಾಗಲಿ. ಅದು ಮಾತಿಗೆ ಮಾತು ಸೇರಿಸಿಕೊಂಡು ಮತ್ತೂ ಒಬ್ಬರು ಒಳಕ್ಕೆ ಬಂದರು. ಅಹುದಹುದು, ಭಗವತಿಯವರ ಕೋರಿಕೆ ಸರ್ವದಾ ಸಾಧುವಾದುದು. ಬೆಂಕಿಗೆ ಹಾಕಿದ ಸೌದೆ ಬೆಂಕಿಯಾಗುತ್ತದೆ. ಹಾಗೆಯೇ ಆರ್ಯರಾದ ನಾವು ಲೋಕವನ್ನೆಲ್ಲ ಆರ್ಯ ಮಾಡುವುದೇ, ಅಥವಾ ಅದರ ಜೊತೆಯಲ್ಲಿ ನಾವು ಅನಾರ್ಯರಾಗುವುದೇ? ಇದು ಆಕೆಯ ಪ್ರಶ್ನೆ. ಲೋಕವೆಲ್ಲ ಬ್ರಾಹ್ಮಣ ಎಂದರೆ ಅರ್ಥಾತ್ ಆರ್ಯವಾಗಬೇಕು. ಅದರ ಸಾಧನವನ್ನು ಕಂಡುಹಿಡಿಯಲು ಅನ್ಯಮಿಂದ್ರಂ ಕರಿಷ್ಯಾಮಿ ಎಂದು ನೆಲವನ್ನು ತಟ್ಟಿದ ಧೀರನಲ್ಲದೆ ಇನ್ನು ಯಾರು ಸಮರ್ಥರು? ಪ್ರಯತ್ನ ಶೈಥಿಲ್ಯವೆಂದಿರಿ, ತಪಸ್ಸಿಗೆ ಸಾಧ್ಯವಲ್ಲದುದು ಯಾವುದೂ ಇಲ್ಲ. ಇದೋ ಈ ಯಾಜ್ಞವಲ್ಕನಿಗೆ ಇರುವ ತಪಸ್ಸು ಎಳ್ಳಷ್ಟಾಗಲಿ ಪರ್ವತದಷ್ಟಾಗಲಿ ಅದಷ್ಟೂ ತಮ್ಮದು. ತಾವು ಗೆದ್ದು ಲೋಕವನ್ನು ಗೆಲ್ಲಿಸಿ. ಆ ವೇಳೆಗೆ ಭಗವಾನ್ ನಚಿಕೇತರು ಇಬ್ಬರು ವೃದ್ಧ ದಂಪತಿಗಳನ್ನು ಕರೆದುಕೊಂಡು ಭಗವಾನರ ಸಮಯವೇನು ಎನ್ನುತ್ತಾ ಒಳಗೆ ಬಂದರು. ಬಂದವರು ಲೋಪಾಮುದ್ರಾ ಅಗಸ್ತ್ಯರು ಮತ್ತು ಅನುಸೂಯ ಅತ್ರಿಗಳು. ಎಲ್ಲರೂ ಎದ್ದು ಬಂದವರಿಗೆ ಸಾಷ್ಟಾಂಗವಾಗಿ ಅಭಿವಾದನ ಮಾಡಿದರು. ಪರಮಪೂಜ್ಯರಾದ ಆ ದಂಪತಿಗಳು ಬರುತ್ತಲೂ ಆ ಪರ್ಣಶಾಲೆಯು ಬ್ರಹ್ಮಸಭೆಯಂತೆ ದೇದೀಪ್ಯಮಾನವಾಯಿತು. ಎಲ್ಲರಿಗೂ ಆನಂದವೋ ಆನಂದವಾಯಿತು. ಬಂದವರಂತೂ ವಿಶ್ವಾಮಿತ್ರರಿಗೆ ಕ್ಷೇಮವೇ, ನಾವು ನಿನ್ನೆಯೇ ಬರಬೇಕಾಗಿತ್ತು. ಆದರೆ ಭಗವಾನರ ಆಹ್ವಾನವು ಬರುವ ವೇಳೆಗೆ ಒಂದು ಇಷ್ಟಿಯನ್ನು ಆರಂಭಿಸಿದ್ದೆವು. ಅದನ್ನು ಮುಗಿಸದೆ ಬರುವಂತಿಲ್ಲ. ಅದರಿಂದ ತಡವಾಯಿತು. ಕೋಪ ಮಾಡಿಕೊಳ್ಳಬಾರದು ಎಂದು ಬೇಕಾದಷ್ಟು ಸಮಾಧಾನವನ್ನು ಹೇಳಿಕೊಳ್ಳುತ್ತಾ ತಮ್ಮ ಆನಂದವನ್ನು ಸೂಚಿಸಿದರು. ಇಲ್ಲಿ ಹೀಗೆ ಇವರೆಲ್ಲ ಮಾತನಾಡುತ್ತಿರುವಾಗಲೇ ಇನ್ನೂ ಇಬ್ಬರು ಬಂದರು. ಪಿಪ್ಪಲಾದರು ವಾಮದೇವರು.
ಇಬ್ಬರೂ ಬರುತ್ತಿದ್ದ ಹಾಗೆಯೇ ಲೋಪಾಮುದ್ರ ಅಗಸ್ತ್ಯರನ್ನು ಅನಸೂಯ ಅತ್ರಿಗಳನ್ನು ಕಂಡು ವಿಸ್ಮಿತರಾಗಿ, ಇನ್ನೇನು ನಾವು ಬಂದ ಕೆಲಸವು ಆಗುವುದಿಲ್ಲವೇನು? ಉಮಾಮಹೇಶ್ವರರಂತೆ ಲಕ್ಷ್ಮೀನಾರಾಯಣರಂತೆ ಎರಡು ರೂಪವಾಗಿ ಬಂದ ದ್ಯಾವಾ ಪೃಥ್ವಿಯರಂತೆ ಈ ದಂಪತಿಗಳು ಬಂದಿರುವರು. ಅವಂಧ್ಯ ದರ್ಶನರಿವರು. ಇವರ ಸಮ್ಮುಖದಲ್ಲಿ ಸಲ್ಲಿಸಿದ ಪ್ರಾರ್ಥನೆಯು ಸಫಲವಾಗದೆ ಇನ್ನೇನೂ ಆಗುವಂತಿಲ್ಲ. ಬಹುಶಃ ಇವರು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಬಂದಿರುವರೋ ಎಂದು ಆನಂದಪಟ್ಟರು. ಪರಸ್ಪರ ಕುಶಲ ಪ್ರಶ್ನೆಗಳಾಗಿ ಎಲ್ಲರೂ ಯಥಾ ಕುಳಿತ ಮೇಲೆ ಅಗಸ್ತ್ಯರು, ಅದೇನು ನಿಮ್ಮ ಕೋರಿಕೆ ಹೇಳಿ, ನಮ್ಮ ಕಿವಿಗಳು ಅದನ್ನು ಕೇಳಿ ಸಂತೋಷಪಡಲಿ. ಅದು ನೆರವೇರಲು ಏನಾದರೂ ನಮ್ಮ ತಪಸ್ಸು ಬೇಕಾದರೆ ನಾವೂ ಕೊಡೋಣ ಎಂದರು. ಅತ್ರಿಗಳು, ಅವಶ್ಯವಾಗಿ ಆಗಬಹುದು. ನಾವು ಮಾಡುವುದೇನಾದರೂ ಇದ್ದರೆ ಅದಕ್ಕೆ ನಾವೂ ಸಿದ್ಧ ಎಂದರು. ಪಿಪ್ಪಲಾದರ ಕೋರಿಕೆಯಂತೆ ವಾಮದೇವರು ಹೇಳಿದರು, ಹಿರಿಯರೆಲ್ಲರೂ ಸೇರಿದ್ದೀರಿ. ಕಾಲವಶದಿಂದ ಹ್ರಸ್ವವಾಗುವ ಶಕ್ತಿ, ಶ್ರದ್ಧಾ ಸಾಮರ್ಥ್ಯಗಳನ್ನು ಕಂಡು ಮುಂದಿನವರು ಬ್ರಾಹ್ಮಣ್ಯವನ್ನು ಪಡೆಯಲು ಸುಲಭವಾದ ಕಲ್ಪವೊಂದನ್ನು ಕಂಡುಹಿಡಿಯಬೇಕೆಂದು ಭಗವಾನ್ ವಿಶ್ವಾಮಿತ್ರರನ್ನು ಕೇಳಿಕೊಳ್ಳಬೇಕೆಂದು ಬಂದೆವು. ತಾವೆಲ್ಲರೂ ಇದ್ದೀರಿ. ತಾವು ಹೇಗೆ ಹೇಳಿದರೆ ಹಾಗೆ ಆಗಬಹುದು ಎಂದರು. ಅತ್ರಿಗಳ ಸೂಚನೆಯಂತೆ ಅಗಸ್ತ್ಯರು ಹೇಳಿದರು, ನಾವು ಅದಕ್ಕಾಗಿಯೇ ಬಂದೆವು. ನಾವು ಬರುವ ವೇಳೆಗೆ ಪರಿಷತ್ತು ಮುಗಿದು ಹೋಗಿರುವುದು ಎಂದು ನಮಗೆ ಗೊತ್ತಿತ್ತು. ಆದರೆ ಭಗವಾನ್ ವಿಶ್ವಾಮಿತ್ರರಾಗಿ ಸರ್ವೇಷಾಂ ಹಿತಾಯ ಒಂದು ಕಲ್ಪವನ್ನು ಸಿದ್ಧ ಮಾಡಬೇಕು, ಲೋಕೋಪಕಾರ ಮಾಡಬೇಕು. ವಯೋವೃದ್ಧರಾದ ನಾವು ಜ್ಞಾನವೃದ್ಧರಾದ ಇವರಲ್ಲಿ ಯಾಚನೆ ಮಾಡುವುದಕ್ಕೆ ಬಂದಿದ್ದೇವೆ. ವಿಶ್ವಾಮಿತ್ರರಿಗೆ ಕಣ್ಣಿನಲ್ಲಿ ನೀರು ಬಂತು. ಅಲ್ಲಿ ಸೇರಿದ್ದ ಮಹಾನುಭಾವರ ತಪೋಜ್ವಾಲೆಯ ಬಿಸಿಯು ತಗುಲಿ ಹಿಮೋತ್ಪರ್ವತದ ಶಿಖರವೊಂದರಲ್ಲಿದ್ದ ಹಿಮವು ಕರಗಿ ನೀರಾಗಿ ಇಳಿಯುತ್ತಿರುವುದೋ ಎನ್ನುವಷ್ಟು ಧಾರಾಳವಾಗಿ ಕಂಬನಿಗಳು ಸುರಿಯುತ್ತಿರಲು ಎದ್ದು ನಿಂತು ವಿನಯದಿಂದ ಕೈ ಮುಗಿದುಕೊಂಡು ಹೇಳಿದರು, ಬ್ರಹ್ಮಾಂಡದ ತಪಸ್ಸೇ ಒಂದೊಂದು ಮೂರ್ತಿಯಾಗಿ ಬಂತೋ ಎಂಬಂತಿರುವ ತಾವು ಒಬ್ಬರೊಬ್ಬರು ಆಜ್ಞೆ ಮಾಡಿದರೆ ಸಾಕಾಗಿರುವಾಗ ವೇದಮೂರ್ತಿಗಳು ತಾವೆಲ್ಲರೂ ಸೇರಿ ಮಾಡಿರುವ ಈ ಆಜ್ಞೆಯು ನಮಗೆ ಪರಮಾನುಗ್ರಹವು. ನಾನು ಯಾವುದೋ ಅಹಂಕಾರದಲ್ಲಿ ಲೋಕಕ್ಕೆಲ್ಲ ಮಿತ್ರನಾಗಬೇಕೆಂದು ವಿಶ್ವಾಮಿತ್ರನೆಂದು ಹೆಸರಿಟ್ಟುಕೊಂಡೆ. ಆ ಹೆಸರು ಸಾರ್ಥಕವಾಗಲೆಂದು ತಾವು ಅನುಗ್ರಹ ಮಾಡುತ್ತಿರುವಿರಿ. ಈ ಕಾರ್ಯವಾಗುವುದು ತಮ್ಮ ಆಶೀರ್ವಾದದಿಂದ. ಅದರ ಕೀರ್ತಿಯು ನನಗೆ ಆಗಲಿ ಎಂದು ಪರಮ ವಿಶ್ವಾಸದಿಂದ ಈ ಕಾರ್ಯದಲ್ಲಿ ನನ್ನನ್ನು ನಿಯೋಜಿಸುತ್ತಿರುವಿರಿ. ತಾವು ಯಾರಾದರೂ ಒಬ್ಬರು ಚಿಟಿಕೆ ಹಾಕುವಷ್ಟು ಸುಲಭವಾಗಿ ಮಾಡಬಹುದಾದ ಈ ಕೆಲಸವನ್ನು ನನಗೆ ವಹಿಸಿರುವಿರಿ. ಶಿರಸಾವಹಿಸಿ ತಮ್ಮ ಅಪ್ಪಣೆಯನ್ನು ನೆರವೇರಿಸುವೆನು ಎಂದು ಸಾಷ್ಟಾಂಗವಾಗಿ ಪ್ರಣಾಮ ಮಾಡಿದನು. ಅಲ್ಲಿದ್ದವರೆಲ್ಲರ ಕೋರಿಕೆಯಂತೆ ಅತ್ರಿಗಳು ಹೇಳಿದರು, ಭಗವಾನ್, ತಾವು ಅಪ್ಪಣೆ ಕೊಡಿಸಿದುದು ನಿಜ. ಇಲ್ಲಿ ಸೇರಿರುವವರಲ್ಲಿ ಒಬ್ಬೊಬ್ಬರೇ ಈ ಅಖಂಡ ಬ್ರಹ್ಮಾಂಡದ ಯೋಗಕ್ಷೇಮವನ್ನು ವಹಿಸಬಲ್ಲರು. ಆದರೂ ತ್ರಿಕಾಲಜ್ಞರಾದ ಈ ಮಹಾನುಭಾವರು ತಮ್ಮ ಆಗಮನವನ್ನೇ ಎದುರು ನೋಡುತ್ತಿದ್ದರು. ವಸಿಷ್ಠಾಶ್ರಮದಲ್ಲಿ ನಂದಿನಿ ಧೇನುವಿಗೆ ತಾವು ಲೋಭಪಟ್ಟಾಗಲೇ ನಾವೆಲ್ಲ ಸರಿ ಲೋಕಹಿತದ ಕಾರ್ಯವು ಆರಂಭವಾಯಿತು. ಕೌಶಿಕನು ವಿಶ್ವಾಮಿತ್ರನಾಗಿ ವಿಶ್ವೋಪಕಾರಿಯಾಗುವ ಕಾಲವು ಬೇಗ ಸನ್ನಿಹಿತವಾಗಲಿ ಎಂದು ನಾವು ಹರಕೆ ಕಟ್ಟಿದೆವು. ಆ ಸತ್ಕಾಲವು ಬಂದಿದೆ. ಆಗಲಿ, ನಮ್ಮೆಲ್ಲರ ಆಶೀರ್ವಾದಗಳು. ತಪಸ್ಸು ಎಲ್ಲವೂ ತಮ್ಮದಾಗಿ ಲೋಕೋಪಕಾರವಾಗಲಿ ಎಂದರು. ಎಲ್ಲರೂ ತಥಾಸ್ತು ತಥಾಸ್ತು ಎಂದರು. ವಿಶ್ವಾಮಿತ್ರರು ಮತ್ತೆ ಪ್ರಣಾಮ ಮಾಡಿ ಈ ನಿಯೋಗವನ್ನು ಗ್ರಹಣ ಮಾಡಿದರು.
52ನೆಯ ತರಂಗ. ವಿಶ್ವಾಮಿತ್ರನು ಅವರೆಲ್ಲರನ್ನೂ ಬೀಳ್ಕೊಂಡು ಸಿಂಧೂ ನದಿಯ ತೀರದಲ್ಲಿ ಬಂದು ನಿಂತರು. ಸುತ್ತಲೂ ಬೆಟ್ಟಗಳು. ವಾಯುವ್ಯದಿಂದ ನದಿಯು ನುಗ್ಗಿ ಬಂದು ಅರ್ಧಚಂದ್ರವಾಗಿ ಹರಿದು ದಕ್ಷಿಣಕ್ಕೆ ನುಗ್ಗಿ ಹೊರಟು ಹೋಗುವುದು. ಆ ನದಿಯ ಇಕ್ಕೆಲಗಳಲ್ಲೂ ಬೆಟ್ಟದಂತಹ ಮರಗಳು. ಗಿರಿಕನ್ನಿಕೆಯು ಯಾರೋ ತನಗೆ ಬೇಕಾದವರಿಗೋಸ್ಕರ ಉತ್ತಮೋತ್ತಮವಾದ ಹಸುರುಡೆಯನ್ನು ತಂದು ಗಾಳಿಗೆ ಹರಡಿರುವಳು ಎಂಬಂತೆ ಕಾಡಿನ ಹಸುರು ಹೊದ್ದಿರಲು ಆ ಪ್ರಸ್ಥಭೂಮಿಯು ಸೊಗಸಾಗಿದೆ. ಅಲ್ಲಿ ವಿಶ್ವಾಮಿತ್ರರ ಆಶ್ರಮ. ಈಗ ಅವರಿಗೆ ಎರಡು ಯೋಚನೆ. ವಿಶ್ವಕ್ಕೆ ವಿಶ್ವವನ್ನೇ ಆರ್ಯ ಮಾಡಬೇಕಾದರೆ ಏನು ಮಾಡಬೇಕು? ಯಾವ ಯೋಗ, ಯಾವ ಯಾಗ, ಯಾವ ಉಪಾಸನೆ, ಯಾವ ಕರ್ಮ, ಯಾವ ವ್ರತವನ್ನು ಮಾಡಿದರೆ ಅದು ಸಾಧ್ಯವಾದೀತು? ಬ್ರಹ್ಮರ್ಷಿ ಲೋಕದ ಕೋರಿಕೆಯು ಎಂದಿಗೆ ನೆರವೇರಿತು ಎಂಬ ದೀರ್ಘ ಯೋಚನೆಯ ಜೊತೆಗೆ ಒಂದು ಸಮಾಧಾನ. ಜೊತೆಗೆ ಇದರ ಹಿಂದೆ ಈ ಕಲ್ಪವನ್ನು, ಈ ಸಾಧನೆಯನ್ನು ಕಂಡುಹಿಡಿಯಬೇಕೆಂಬುದರ ಹಿಂದೆ ಅಂತಂತಹ ಮಹಾಮಹಿಮರ ಸಂಕಲ್ಪಗಳಿವೆ. ಅದರಿಂದ ಯಾವತ್ತಾದರೂ ಒಂದು ದಿನ ಅದು ಮಳೆಯಂತೆ ಬಂದೇ ಬಿಡಬೇಕು. ಅಥವಾ ಮಳೆಯೂ ಬಂದಿದೆ, ಆ ನೀರೆಲ್ಲ ಒಟ್ಟುಗೂಡುತ್ತಿದೆ, ನದಿಯಲ್ಲಿ ಪ್ರವಾಹವಾಗಿ ಬರಬೇಕು. ಬರುತ್ತದೆ. ಎರಡನೆಯ ಯೋಚನೆ ಸಾಲ ತೀರಿಸುವುದು. ಅದು ಈಗ ಅಷ್ಟು ಕೊರೆಯುವುದಿಲ್ಲ. ಕೈಯಲ್ಲಿ ಹಣವಿಟ್ಟುಕೊಂಡಿರುವವನು ಇನ್ನೇನು ಹಣ ಬಂದಿದೆಯಲ್ಲ, ಸರಿ ತೆಗೆದುಕೊಂಡು ಹೋಗಿ ಕೊಟ್ಟರಾಯಿತು ಎಂಬ ಸಮಾಧಾನದಿಂದ ಇರುವಂತೆ ಅಲ್ಲೂ ಸಮಾಧಾನವಿದೆ. ಆದರೆ ಒಂದು ವ್ಯತ್ಯಾಸ. ಆಗ ಅದು ಇಂದ್ರನ ಸಾಲ ಎನ್ನುತ್ತಿದ್ದ ವಿಶ್ವಾಮಿತ್ರರು ಈಗ ಅದು ಭಗವಾನರ ಸಾಲ ಎನ್ನುತ್ತಾರೆ. ಅದು ಆದಷ್ಟು ಬೇಗ ತೀರಬೇಕು, ಇಲ್ಲವಾದರೆ ಉಳಿಗಾಲವಿಲ್ಲ ಎನ್ನುವಷ್ಟು ಕೊರತೆಯೂ ಇದೆ. ಈ ಎರಡೂ ಒಟ್ಟಿಗೆ ಬರುವುದೂ ಉಂಟು. ಆಗ ತಪ್ಪದೆ ಎರಡನೆಯದಕ್ಕೆ ಪ್ರಥಮ ಸ್ಥಾನ. ಸ್ವಂತ ಸಾಲವನ್ನು ತೀರಿಸಿ ತಾನು ಅನೃಣನಾಗಿ ತನ್ನ ಹೊರೆಯನ್ನು ಇಳಿಸಿಕೊಂಡು ಆತ್ಮೋದ್ಧಾರ ಮಾಡಿಕೊಂಡವನು ವಿಶ್ವೋದ್ಧಾರಕ್ಕೆ ಕೈಯಿಡಬೇಕು. ಇಲ್ಲದಿದ್ದರೆ ಈಜು ಬರದಿದ್ದವನು ನೀರಲ್ಲಿ ಬಿದ್ದವನನ್ನು ಎತ್ತುವುದಕ್ಕೆ ಹೋದಂತಾಗುವುದು. ಅದರಿಂದ ಮೊದಲು ಒಂದು ಮದುವೆಯನ್ನು ಮಾಡಿಕೊಳ್ಳಬೇಕು. ಧರ್ಮ ಪ್ರಜೆಯಾಗಿಯೇ 50 ಮಕ್ಕಳನ್ನು ಪಡೆಯಬೇಕು. ಅವರನ್ನು ತಾನಾಗಿ ಬಲಿ ಕೊಡಬೇಕು. ಆ ದುಃಖವನ್ನು ಹೊಡೆಯುವುದಕ್ಕೆ ಇನ್ನೊಂದು ಲೋಭವನ್ನು ಎದುರಿಗಿಟ್ಟು ಮುಳ್ಳಿನಿಂದ ಮುಳ್ಳು ತೆಗೆದ ಹಾಗೆ ಮಾಡಿ ತಾನು ನಿಶ್ಚಿಂತನಾಗಬೇಕು. ನಿಶ್ಚಿಂತನಾಗುವುದೇನೋ ಸರಿ, ಮಕ್ಕಳು ಎಂದರೆ ದಂಪತಿಗಳ ಸ್ವತ್ತು, ತಂದೆಯೊಬ್ಬನದೇ ಅಲ್ಲ. ಅದರಿಂದ ನನಗೆ ಬಲಿಗೆ 50 ಮಕ್ಕಳು ಬೇಕಾದರೆ 100 ಮಕ್ಕಳನ್ನು ಪಡೆದು 50 ಮಂದಿಯನ್ನು ಹಡೆದ ಹೊಟ್ಟೆಯ ತಂಪಿಗಾಗಿ ಬಿಟ್ಟು ಉಳಿದವರನ್ನು ನಾನು ಉಪಯೋಗಿಸಿಕೊಳ್ಳಬೇಕು. ಅದರಲ್ಲಿಯೂ ತಾಯಂದಿರಿಗೆ ಕನಿಷ್ಠನ ಮೇಲೆ ಪ್ರೇಮ. ಅದರಿಂದ ಮೊದಲಿನ 50 ಮಂದಿಯನ್ನು ನಾವಿಟ್ಟುಕೊಳ್ಳಬೇಕು. ಅವರು ಗರ್ಭಕ್ಕೆ ಬರುವಾಗಲೇ ದುಷ್ಟರಾಗಿಯೇ ಹುಟ್ಟಲಿ, ಅವರ ದೌಷ್ಟ್ಯವೇ ಅವರನ್ನು ಕೊಲ್ಲಲಿ, ನಾವು ಅಡ್ಡಿ ಬರದೆ ಹಾಗೆ ಹೋಗಲಿ ಎಂದು ಸುಮ್ಮನಿರೋಣ. ಇದು ಸಾಧ್ಯವಿಲ್ಲ. ವಸಿಷ್ಠ ಪುತ್ರರ ಮರಣಕ್ಕೆ ನಾವು ಹೇಗೆ ಕಾರಣರಾದೆವೋ, ಅಥವಾ ನಾವು ಕರ್ತೃಗಳಾಗಿ ನಿಂತು ಆ ಋಷಿ ವಧೆಯು ಹೇಗೆ ನಡೆಯಿತೋ, ಹಾಗೆಯೇ ಇಲ್ಲಿಯೂ ನಾವೇ ಕರ್ತೃಗಳಾಗಿ ನಿಂತು ಈ ಕಾರ್ಯವನ್ನು ನಡೆಯಿಸಬೇಕು. ಈ ನರಮೇಧದಲ್ಲಿ ಇಂದ್ರಿಯ ಸಂತರ್ಪಣಾರ್ಥವಾಗಿ ಚಿತ್ತೋಪಶಾಂತಿಗಾಗಿ ಪ್ರತ್ಯಕ್ಷವಾದ ಫಲವೊಂದಿರಬೇಕು. ಹೌದು, ಇಂದ್ರಿಯಗಳ ಕರ್ಮವೇ ಅಂತಹದು. ಅಪ್ರತ್ಯಕ್ಷವಾಗಿ ಒಂದು ಮೇರು ಪರ್ವತ, ಒಂದು ಕಾಂಚನಗಿರಿ ಸಿಕ್ಕುವುದಿದ್ದರೆ
ಅದನ್ನು ಬಿಟ್ಟು ಪ್ರತ್ಯಕ್ಷವಾಗಿ ಒಂದು ಮುದ್ದೆ ಹಿಟ್ಟು ಸಿಕ್ಕಿದರೆ ಅದನ್ನು ಹಿಡಿದುಕೊಳ್ಳುವುದು. ಹೀಗೆ ಗೋಚರವಾದ ಅಲ್ಪಕ್ಕಾಗಿ ಅಗೋಚರವಾದ ಬಹುವನ್ನು ಬಿಡುವುದು ಈ ಇಂದ್ರಿಯಗಳ ಕ್ರಮ. ನಾವು ಈ ಉಪಾಯವನ್ನೇ ಹಿಡಿದು ಈ ನರಮೇಧವನ್ನು ನಿರ್ವಹಿಸಬೇಕು. ಆಯಿತು, ಈ 100 ಮಂದಿ ಮಕ್ಕಳನ್ನು ಪಡೆಯುವುದಕ್ಕೆ ಕಾಲ ಬೇಕು. ಮಾನವ ಗರ್ಭದಲ್ಲಿ ಶತಪುತ್ರರಾಗಲು ಶತಮಾನವೇ ಬೇಕು. ನಮಗೆ ಶತಮಾನದ ಲೆಕ್ಕವಿಲ್ಲ. ಆದರೆ ಮಾಡಬೇಕಾದ ಇತರ ಕಾರ್ಯಗಳು ಇರಲು 1 ಶತಮಾನ ಈ ಕೊಳೆ ತೊಳೆಯುವ ಕೆಲಸದಲ್ಲಿಯೇ ಕುಳಿತಿದ್ದರೆ ಹೇಗೆ? ಆದ್ದರಿಂದ ಯಾವಳಾದರೂ ಒಬ್ಬಳು ದಿವ್ಯ ಕನ್ಯೆಯನ್ನು ಮದುವೆಯಾಗಬೇಕು. ಅವಳಿಗೆ ತಪಸ್ಸನ್ನು ಕಲಿಸಬೇಕು. ಒಂದೇ ಗರ್ಭದಲ್ಲಿ ಶತಪಿಂಡಗಳನ್ನು ಉತ್ಪತ್ತಿ ಮಾಡಿ ಅವು ಏಕಾಂಡವಾಗಿ ಈಚೆಗೆ ಬಂದು ಘೃತಕುಂಭಗಳಲ್ಲಿ ಪಕ್ವವಾಗುವ ಹಾಗೆ ಮಾಡಿಕೊಳ್ಳಬೇಕು. ಸರಿ, ಪ್ರಾಣದೇವನ ದಯೆಯಿಂದ ನಡೆಯಬೇಕಾದ ಕಾರ್ಯವಿದು. ವೈಶ್ವಾನರರು ಮನಸ್ಸು ಮಾಡಿದರೆ ಈ ಕೆಲಸ ಸಾಧ್ಯ. ಆ ಮಡದಿಯಾಗುವವಳನ್ನು ಒಲಿಸಿಕೊಳ್ಳುವ ಸಾಧನ ಆ ರಾಜರ್ಷಿಯಿಂದ ದೊರೆತಿದೆ. ಹೌದು, ನಮಗೆ ಎಲ್ಲ ಇದೆ. ಮಕ್ಕಳನ್ನು ಪಡೆಯುವ ಬಯಕೆ ಇದೆ, ಮಕ್ಕಳನ್ನು ಮಾಡುವ ವಿದ್ಯೆ ಗೊತ್ತಿದೆ. ಆದರೆ ಮಡದಿ ಇಲ್ಲ. ಚಿತ್ರಕಾರನಿಗೆ ಬಣ್ಣ, ಬತ್ತಿ, ಬುದ್ಧಿ ಎಲ್ಲ ಇದೆ. ಒಂದು ಪಟ ಸಿಕ್ಕಿಲ್ಲ. ಇರಲಿ, ದೇವತೆಗಳು ಇದ್ದಾರಲ್ಲ, ನಮ್ಮಿಂದ ಆಗದ ಕಾರ್ಯವನ್ನು ಮಾಡುವುದಕ್ಕೆ ತಾನೇ ಅವರಿರುವುದು, ಅಥವಾ ಅವರ ಕಾರ್ಯವನ್ನು ಮಾಡುವುದಕ್ಕೆ ತಾನೇ ನಾವಿರುವುದು. ಅವರೇನು ಮಾಡುವರೋ ನೋಡೋಣ. ಈಗ ಇನ್ನೂ ದಕ್ಷಿಣಾಯನ ಆರಂಭವಾಗಿಲ್ಲ. ಈಗ ತಾನೇ ಮಳೆಗಳು ಆರಂಭವಾಗಿವೆ. ಇನ್ನೊಂದು ದಕ್ಷಿಣಾಯನದ ಅವಧಿ. ಅಷ್ಟರೊಳಗೆ ಈ ಪ್ರಶ್ನೆ ಇತ್ಯರ್ಥವಾಗಬೇಕು. ಇಲ್ಲದಿದ್ದರೆ ಈ ಚಿಂತಾ ಪರಿಹಾರಕ್ಕಾಗಿ ಒಂದು ಹೋಮವೋ ಹವನವೋ ಉಪಾಸನೆಯೋ ಏನೋ ಒಂದು ಮಾಡುವುದು. ಆಯಿತು, ಮುಖ್ಯವಾದುದನ್ನೇ ಮರೆತನಲ್ಲ. ನಾವು ದಂಪತಿಗಳು ಇಬ್ಬರೂ ಒಪ್ಪದೆ ಈ ನರಮೇಧವಾಗುವುದೇನು? ನಾವಿಬ್ಬರೂ ವಂಶದ ಸೊತ್ತು. ವಂಶವು ಪಿತೃಗಳದು. ವಂಶದ ಸ್ವತ್ತು ಏನಿದ್ದರೂ ಪಿತೃಗಳೂ ಒಪ್ಪಿದ ಮೇಲೆ ವಿನಿಯೋಗವಾಗತಕ್ಕದ್ದು. ಅವರ ಅಪ್ಪಣೆಯಿಲ್ಲದೆ ನಾವು ಎಷ್ಟು ಹೋರಾಡಿದರೆ ತಾನೇ ಆ ವಿನಿಯೋಗವು ಸದ್ವಿನಿಯೋಗವಾಗಿ ಸತ್ಫಲ ಬಂದೀತೆ. ಅವರ ಇಚ್ಛೆಗೆ ವಿರೋಧವಾಗಿ ನಾವು ಯಾವುದನ್ನು ಉಪಯೋಗಿಸಿದರೆ ಅದು ಇಲ್ಲವಾಗಿ ಅದರ ದಾರಿದ್ರ್ಯವು ಬರುವುದು. ಅದರಿಂದ ಪಿತೃಗಳಿಗೆ ಸಮ್ಮತವಾಗಿ ಈ ನರಮೇಧವು ನಡೆಯಬೇಕು. ಪಿತೃಗಳು ಯಾವಾಗಲೂ ವಂಶಾಭಿವೃದ್ಧಿಯಾಗಲಿ ಎಂದು ಬಯಸುತ್ತಾ ಇರುವವರು ವಂಶನಾಶವನ್ನು ಒಪ್ಪುವರೇ. ಮುಂದಿನ ಗತಿಯೇನು? ಅಲ್ಲಿಯೂ ಒಂದು ಲಾಭದ ಲೋಭ ಬೇಕು. ಪಿತೃಗಳ ಉದ್ದೇಶವೇನು? ತಮ್ಮ ವಂಶವಿರಬೇಕು, ಉಜ್ವಲವಾಗಿ ಕೀರ್ತಿ ಸಂಪನ್ನವಾಗಿ ಮಹೋನ್ನತವಾಗಿ ಬಾಳುತ್ತಿರಬೇಕು ಅಲ್ಲವೇ? ಸರಿ, ತೇಜಸ್ವಿಯಾಗಿ ಋಷಿಯ ಪ್ರತಿಭೆಯನ್ನುಳ್ಳವರಾಗಿ ದೈವಾನುಗ್ರಹ ಸಂಪನ್ನನಾದವನು ಯಾವನಾದರೂ ಸಿಕ್ಕಿದರೆ ಅವನನ್ನು ತೆಗೆದುಕೊಳ್ಳುವುದು. ಅವನಿಗಾಗಿ ಈ 50 ಮಂದಿಯನ್ನು ಸ್ವಾಹ ಎನ್ನುವುದು ಸರಿ. ಇದೇ ಸರಿ. ಸಿದ್ಧಂ ಸಾಧ್ಯಾಯ ಕಲ್ಪತೆ. ಹಿತ್ತಲಾಗಿ ಎಲ್ಲವೂ ಸರಿ ಹೋಯಿತು. ಈ ನದಿಯನ್ನು ದಾಟಿ ನಾವು ಹೋಗಿ ಮಾಡುವುದೇನು? ಮುಟ್ಟುವುದೇನು? ಸಾಧನವೇನು? ಸಿದ್ಧಿ ಏನು? ಎಲ್ಲವನ್ನೂ ಗೊತ್ತು ಮಾಡಿಕೊಂಡಂತಾಯಿತು. ಈ ನರಮೇಧವಾಗಲು ಇನ್ನೊಂದು ನಾಟಕವೇ ಆಗಬೇಕು. ಅದನ್ನು ದೇವತೆಗಳು ಆಡಿಸಬೇಕು. ಹೋದ ಸಲ ಮೇನಕೆಯನ್ನು ಮದುವೆಯಾದಾಗ ಕಾಮವೇ ಪ್ರಧಾನವಾಯಿತು. ಈ ಸಲ ಮದುವೆಯಾಗುವಾಗ ಆ ಕಾಮ ದಮನವಾಗಿ ಕೈಗೆ ಸಿಕ್ಕಿರುವ ಕುದುರೆಯಂತಿರಬೇಕು. ಋಷಿಗಳಾಗುವವರು 50 ಮಂದಿ, ಋಷಿಕಲ್ಪರಾದವರು 50 ಮಂದಿ. ಅಂತೂ 100 ಮಂದಿ ಮಕ್ಕಳನ್ನು ಪಡೆಯಲು ಮತ್ತೆ ಗೃಹಮೇಧಿಯಾಗಬೇಕು. ದೇವತೆಗಳು ಈ ನಾಟಕವನ್ನು ನಿರ್ವಹಿಸಿ ನನ್ನನ್ನು ಕೃತಾರ್ಥನನ್ನು ಮಾಡಲಿ.